ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾವಾಗಲೂ ಕೂಡ ಸರ್ಕಾರ ಬಂದಿಂದ ರಾಜ್ಯ ಸರ್ಕಾರ ಬಂದಿಂದ ಇಲ್ಲಿವರೆಗೆ ನಮಗೆ ಮೊತ್ತ ಜಾಸ್ತಿ ಕೊಡಬೇಕು, ಅನುದಾನ ಜಾಸ್ತಿ ಕೊಡಬೇಕು, ಕೇಂದ್ರ ಸರ್ಕಾರ ನಮ್ಮನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ನಮಗೆ GST ಜಾಸ್ತಿ ಕೊಡಬೇಕು ಅಂತ ವಾದವನ್ನು ಮಾಧ್ಯಮಗಳ ಮೂಲಕ ಹೇಳ್ತಾ ಇರೋದನ್ನು ನಾವು ನೀವೆಲ್ಲ ಕೇಳಿದೆವು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ನೀತಿ ಆಯೋಗವನ್ನು ರಚನೆ ಮಾಡಿ ನಿಮ್ಮ ಅಹವಾಲುಗಳನ್ನು ಹೇಳಿ ಅಂತೇಳಿ ರಾಷ್ಟ್ರದ ಎಲ್ಲ ಮುಖ್ಯಮಂತ್ರಿಗಳಿಗೆ ಕರೆಯಲು ಕಳಿಸುತ್ತೆ. ದುರಾದೃಷ್ಟಕ್ಕೆ ಯಾರು ಪರ ಇರಬಹುದು, ವಿರೋಧ ಇರಬಹುದು, ಚರ್ಚೆ ಇರಬಹುದು, ಆದರೆ ನಿಮ್ಮ ಅಭಿಪ್ರಾಯ ಮಂಡನೆ ಮಾಡಿ ಅಂತ ಹೇಳುವಂಥ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇಂದ್ರದ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸಿದ್ದು ಅತ್ಯಂತ ನೋವಿನ ಸಂಗತಿ. ಯಾಕಂದ್ರೆ ಹೊರಗಡೆ ಮಾತಾಡುವಾಗ ನಮ್ಗೆ ಹೆಚ್ಚು ಪಾಲು ಬೇಕು ಅಂತ ಹೇಳೋರು, ನಮ್ಗೆ ಹೆಚ್ಚು ಅನುದಾನ ಬೇಕು ಅಂತ ಹೇಳೋರು. ಎಲ್ಲಿ ಕೇಳಬೇಕಾಗಿತ್ತು, ಗ್ರಾಮ ಮಟ್ಟದಿಂದ ಪ್ರಾರಂಭವಾಗಿ ರಾಜ್ಯ ಕಟ್ಟುವುದರ ಮೂಲಕ ರಾಷ್ಟ್ರ ಕಟ್ಟುವ ಕಲ್ಪನೆಯೊಡನೆ ರೂಪುಗೊಂಡಂಥ ನೀತಿ ಆಯೋಗದ ಸಭೆಗೆ ಅವರು ಗೈರು ಹಾಜರಾಗಿರುವಂತಹದ್ದು ಇದು ಅತ್ಯಂತ ಬೇಜವಾಬ್ದಾರಿ ಕೆಲಸ. ಹಾಗಾಗಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದು ಅಥವಾ ಸರ್ಕಾರ ಟೀಕೆ ಮಾಡುವಂಥದ್ದನ್ನು ಬಿಟ್ಟು ಕೇಂದ್ರ ಜೊತೆಯಲ್ಲಿ ಸಮನ್ವಯತೆ ಮತ್ತು ಒಕ್ಕೂಟದ ವ್ಯವಸ್ಥೆಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಅನೇಕ ಸಂದರ್ಭದಲ್ಲಿ GST ನಮಗೆ ಕಡಿಮೆ ಆಯಿತು ಅಂತೇಳಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ಅರ್ಥ ಮಂತ್ರಿಗಳು ಹೇಳ್ತಾ ಇರೋದು ಏನಂದ್ರೆ, ಕೇಂದ್ರದ ಅರ್ಥ ಮಂತ್ರಿಗಳು ಹೇಳ್ತಾ ಇರೋದು ನಾವು GST ಸಭೆ ಕರೆದಾಗ ಕರ್ನಾಟಕದವರು ಭಾಗವಹಿಸ್ತಾನೆ ಇಲ್ಲ ಅಂತೇಳಿ. ಅಂದರೆ ಮಾತಿನ ಮೂಲಕ, ವಿಷಯದ ಮೂಲಕ, ಚರ್ಚೆಯ ಮೂಲಕ ಪರಿಹರಿಸಿಕೊಳ್ಬೇಕಾದಂಥ ವಿಚಾರಗಳನ್ನು ವೈಯಕ್ತಿಕ ಪ್ರತಿಷ್ಠೆ ಮತ್ತು ಟೀಕೆವರೆಗೆ ಕೊಂಡೊಯ್ದು ಈ ನೀತಿ ಆಯೋಗವನ್ನು ಬಹಿಷ್ಕರಿಸುವುದು, GST ಸಭೆಯನ್ನು ವಿರೋಧಿಸುವುದು ಕೂಡ ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಗೌರವ ತರುವುದಿಲ್ಲ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೆನಪು ಮಾಡಿ ಇನ್ನು ಮುಂದಾದರೂ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಸಹಮತದ ಅಭಿಪ್ರಾಯಕ್ಕೆ, ಚರ್ಚೆ ಅಭಿಪ್ರಾಯಕ್ಕೆ ಒತ್ತು ಕೊಟ್ಟು ನೀವು ನೀತಿ ಆಯೋಗ ಮತ್ತು GST ಸಭೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇಲ್ಲ, ಅವ್ರು ಹೇಳ್ತಾ ಇರೋದು GST ಕಡಿಮೆ ಆಯಿತು ಅಂತ ಹೇಳಿ. ಆದರೆ ಅಲ್ಲ ಹೋಗಲಿಲ್ಲ ಅನ್ನೋದು ನಾನು ಹೇಳೋದನ್ನು ಪೂರ್ತಿ ಕೇಳಿ. GST ನಮಗೆ ಬರಲಿಲ್ಲ ಅಂತ ವಾದ ಮಾಡುವಾಗ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಕರ್ನಾಟಕದವರು ಭಾಗವಹಿಸ್ತಾನೆ ಇಲ್ಲ ಅಂತ ಹೇಳಿ. ಬಹಿಷ್ಕರಿಸದೇ ಇರಬಹುದು, ಭಾಗವಹಿಸಿಲ್ಲ. ನಿಮಗೆ ಹೇಳಿಲ್ಲ. ಇಲ್ಲ GST ಸಭೆಯಲ್ಲಿ ಭಾಗವಹಿಸಿ ಅಭಿಪ್ರಾಯವನ್ನು ಮಂಡನೆ ಮಾಡುವಂಥ ಅವಕಾಶವನ್ನ ಕರ್ನಾಟಕ ಕಾಂಗ್ರೆಸ್ಸಿನ ಸಚಿವ ಸಂಪುಟ ಅದನ್ನ ಪರಿಣಾಮಕಾರಿಯಾಗಿ ತಗೊಳ್ತಾ ಇಲ್ಲ ಅನ್ನೋದನ್ನ ಅರ್ಥಮಂತ್ರಿಗಳು ಹೇಳೋದನ್ನ ನಾನು ಕೇಳಿದ್ದೆ. ಅದು ನಿಮಗೂ ನಮಗೂ ಅಂತೇಳಿ ಅಲ್ಲ, ಅಭಿಪ್ರಾಯ ಕೇಂದ್ರದಿಂದ ಇರುತ್ತೆ, ರಾಜ್ಯದಿಂದ ಇರುತ್ತೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಒಟ್ಟಾಗಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಅವಕಾಶವನ್ನು ಕಳ್ಕೊಳ್ಬಾರ್ದು ಅನ್ನೋದು ನಾನು ಸಿದ್ದರಾಮಯ್ಯ ಮಾಡ್ತಿರುವಂಥ ಆಗ್ರಹ. ಸರ್, ಈಗ ಕಮಲ್ ಹಾಸನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟುಕೊಂಡಿದೆ ಅಂತ. ಇಲ್ಲ, ಅದನ್ನು ಈಗಾಗಲೇ ಕನ್ನಡಿಗರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಮೂಲ ಪರಂಪರೆ ಮತ್ತು ಬಹಳ ಐತಿಹಾಸಿಕವಾದಂಥ ಭಾಷೆಗೆ ಬೇರೊಂದು ಭಾಷೆಯ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂಥದ್ದು ಸರಿಯಲ್ಲ. ಕಮಲ್ ಹಾಸನ್ ಯಾವ ಮಾತಿನಲ್ಲಿ ಆ ಮಾತು ಹೇಳಿದ್ದಾರೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ವಾಪಸ್ ಪಡಿಬೇಕು. ಈ ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷೆಗೆ ಇತಿಹಾಸವಾದ ಬಹುದೊಡ್ಡ ಇತಿಹಾಸ ಇರುವುದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಗ್ರಹ. ಸೋಮಶೇಖರ್ ಅವರನ್ನ ಪಕ್ಷದಿಂದ 6 ವರ್ಷಕ್ಕೆ ಉಚ್ಚಾಟನೆ ಮಾಡಲಾಗಿದೆ. ಈಗ ಅವರು ಈ ಚುನಾವಣೆಯ ನಂತರ ಸೋಮಶೇಖರ್ ಮತ್ತು ಹೆಬ್ಬಾರರು ಈ ಭಾವನಾತ್ಮಕವಾಗಿಯೂ ನಮ್ಮ ಜೊತೆ ಇಲ್ಲ, ಆಡಳಿತಾತ್ಮಕವಾಗಿಯೂ ನಮ್ಮ ಜೊತೆ ಇಲ್ಲ, ಸಂಘಟನಾತ್ಮಕವಾಗಿಯೂ ನಮ್ಮ ಜೊತೆ ಇಲ್ಲ. ಒಟ್ಟು ತಾಂತ್ರಿಕ ಕಾರಣಗಳಿಗೋಸ್ಕರ BJPಯಲ್ಲಿದ್ದಾರೆ. ಅವ್ರನ್ನ ಬಿಡುವಂಥ ನಿರ್ಧಾರವನ್ನು, ಅವ್ರನ್ನ ಅಧಿಕೃತವಾಗಿ ಉಚ್ಚಾಟನೆ ಮಾಡುವಂಥ ನಿರ್ಧಾರವನ್ನು ರಾಜ್ಯ ಮತ್ತು ಕೇಂದ್ರ ನಮ್ಮ ಪಾರ್ಟಿ ಮುಖಂಡರು ಕೈಗೊಂಡಿದ್ದಾರೆ. ಅವ್ರ ದಾರಿ ಅವರಿಗಿರಲಿ, ನಮ್ಮ ಸಂಘಟನೆ ನಮಗಿರಲಿ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ. ಎಲ್ಲಿ ಕಳ್ಕೊಂಡಿರ್ತೇವೋ, ಎಲ್ಲೋ ಶಕ್ತಿ ಕಡಿಮೆ ಇರುತ್ತೋ ನಮ್ಮ ಪಕ್ಷವನ್ನು ಪುನಃ ಕಟ್ತೇವೆ. ಸರ್, ಈಗ ಒಂದು ಚರ್ಚೆ ಶುರುವಾಗಿದೆ BJPಯಲ್ಲೇನೆ. ನಿಜವಾಗಿಯೂ ಕೂಡ ಭಿನ್ನಮತೀಯ ಚಟುವಟಿಕೆ ಯಾರು ಮಾಡ್ತಾ ಇದ್ರು ಅವರನ್ನ ಉಚ್ಚಾಟನೆ ಮಾಡ್ತಾ ಇಲ್ಲ, ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅನ್ನುವಂಥರ ಬಗ್ಗೆ ಚರ್ಚೆ ಆಗ್ತಿದೆ ಕಾರ್ಯಕರ್ತರ ಮಟ್ಟದಲ್ಲಿ. ಸರ್, ಇಲ್ಲ, ಈಗ ಒಂದು ರಾಜ್ಯ ಅಧ್ಯಕ್ಷರು ಮತ್ತು ಅವರ ತಂಡ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು ಅವರ ತಂಡ, ಮಂಡಲ ಮಟ್ಟದಲ್ಲಿ ಮಂಡಲದ ಅಧ್ಯಕ್ಷರು ಅವರ ತಂಡ, ಎಲ್ಲರೂ ಕೂಡ ನಮಗೆ ಕೆಲಸಗಳನ್ನು ಹಂಚಿಕೊಟ್ಟಿರ್ತಾರೆ. ಎಲ್ಲ ಮೋರ್ಚಾಗಳು, ಎಲ್ಲ ನಾಯಕತ್ವಕ್ಕೆಲ್ಲರೂ ಕೆಲಸ ಹಂಚಿಕೊಟ್ಟಿರ್ತಾರೆ. ಪಾರ್ಟಿಯ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಂಡು ನಮ್ಮ ಮಿತಿಯೊಳಗೆ ಪಾರ್ಟಿನ ಏನು ಕಟ್ಟಬೇಕು ಆ ಕೆಲಸಗಳನ್ನ ನಾವೆಲ್ಲ ಒಟ್ಟಾಗಿ ಮಾಡಬೇಕು. ಅಭಿಪ್ರಾಯ ಭೇದಗಳು, ಶಿಸ್ತು ಸಮಿತಿಗೆ ವಿರೋಧಗಳಿದ್ರೆ ಅದನ್ನು ಶಿಸ್ತು ಸಮಿತಿ ನೋಡ್ಕೊಳ್ಳುತ್ತೆ. ದೊಡ್ಡ ರಾಜಕೀಯ ಪಕ್ಷದಲ್ಲಿ ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಅದು ನೋಡ್ಕೊಳ್ಳುವಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ನಮ್ಮ ರಾಜ್ಯ ನಾಯಕತ್ವಕ್ಕಿದೆ. ನಮ್ಮಲ್ಲಿ ಗೊಂದಲ ಇಲ್ಲ, ಒಟ್ಟಾಗಿ ಬಂದಾಗ ಕೆಲಸ ಮಾಡ್ತೇವೆ. ಅವರು ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ರಾಜ್ಯ ನಂಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನಾನು ಕೇಳಿದ್ದೀನಿ, ಮಾಧ್ಯಮದಲ್ಲಿ ಹೇಳಿದ್ದು ನಾನು ಕೇಳಿದ್ದೆ. ಯಾರೋ ಬೇಡಿಕೆ ಇಟ್ಟಿರಬಹುದು. ನಮ್ಮ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ.
ಅದೇ ಶಿಫ್ಟ್ ಮಾಡಬೇಕಾದ್ರೆ ಅವ್ರ ಕಾರಣಗಳು ಏನು ಕೊಡ್ತಾರೆ ಗೊತ್ತಿಲ್ಲ ನಮಗೆ. ಈಗ ಒಂದು ಸಂಸ್ಥೆ ಹೋಗ್ಬೇಕಲ್ಲ ಅಲ್ಲಿಗೆ, ಅದಕ್ಕೆ ಏನು ಕಾರಣಗಳನ್ನು ಕೊಡ್ತಾರೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವೇ ಕೊಟ್ಟಾಗ ಅವ್ರು ಇಲ್ಲಿಂದ ಸ್ಥಳಾಂತರ ಆಗುವಂತ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅಲ್ಲ, ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ಯಾ? ಇಲ್ಲ, ಆಗಲ್ಲ. ಅಲ್ಲ, ಇಲ್ಲ ಈಗ HAL ಅವರು ನಮ್ಮ ಶಿಫ್ಟ್ ಆಗ್ತಾರೆ ಅಂತೇಳಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದನ್ನು ನಾವು ಕೇಳಿದ್ದು. ನಮ್ಮ ದೃಷ್ಟಿಯಲ್ಲಿ ಆ ಪ್ರಸ್ತಾಪನೆ ಇದ್ದಂತೆ ನಮಗೆ ತೋರಿಲ್ಲ. ಮತ್ತು ಕರ್ನಾಟಕದಲ್ಲಿ ನಾವು ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೊಟ್ಟಾಗ ಅವ್ರು ಹೋಗುವಂಥ ಪ್ರಶ್ನೆ ಇರೋದಿಲ್ಲ ಅಂತ ನನಗನ್ಸುತ್ತೆ. ಮುಂದೆ ನೋಡ್ಬೇಕಷ್ಟೇ. ಆ ವೇಳೆ ಇಲ್ಲ. ಕೇಂದ್ರ ಸರ್ಕಾರ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ, ರಾಜ್ಯ ಸರ್ಕಾರ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಅಂತ ಒಂದು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಅವ್ರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳು ನಾವೇ ಕೊಡುವಾಗ ಇಲ್ಲಿಂದ ಸ್ಥಳಾಂತರ ಆಗುವಂಥ ಸಮಸ್ಯೆ ಇಲ್ಲ ಅಂತ ನನಗನ್ಸುತ್ತೆ. ಮುಂದೆ ಅದ್ರ ಬಗ್ಗೆ ನೋಡೋಣ. ಸರ್, ಈಗ ಮಂಗಳೂರಲ್ಲಿ ಮತ್ತೆ ಕೋಮು ಸಂಘರ್ಷ ಮುಂದುವರೆದಿದೆ, ಯುವಕರ ಹತ್ಯೆಯಾಗಿದೆ. ಇದು ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಸೊ ಇದೇ ರೀತಿ ಆದ್ರೆ ಇದನ್ನ ಸಂಪೂರ್ಣವಾಗಿ ಹತೋಟಿಗೆ ತರುವಂಥದ್ದು ಹೇಗೆ ಅಂತ? ಯಾವ ಸಂದರ್ಭದಲ್ಲೂ ಕೂಡ ಸಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಬೀರುವುದಿಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಒಂದು ರೀತಿಯ ಮತೀಯವಾದಂಥ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡುವಂಥದ್ದು, ಚುನಾವಣಾ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಸಂಪ್ರದಾಯಗಳು ಬೆಳೀತಾ ಇರುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ನಾನು ಗೃಹ ಮಂತ್ರಿಗಳಿಗೆ ಆಗ್ರಹಪಡಿಸ್ತೇನೆ, ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯಬೇಕಾದಂಥ ಒಂದು ಸರ್ಕಾರ ತಾರತಮ್ಯದ ನೀತಿಯನ್ನು ಹೊರತುಪಡಿಸಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ನೀವೇನು ಶಾಂತಿ ಸಮಿತಿ ಕರಿತೀರಿ, ಅಲ್ಲಿ ಶಾಸಕರನ್ನು ಕೂಡ ಕರೆದಾಗ ಈ ಸಮಸ್ಯೆಗಳಿಗೆ ಒಂದು ಶಕ್ತಿ ಬರುತ್ತೆ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಪೂರ್ಣ ಸಹಕಾರವನ್ನು ಕೊಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.